ನಾಡಪ್ರಭು ಕೆಂಪೇಗೌಡ ಜಯಂತಿಯ ಪೂರ್ವಭಾವಿ ಸಭೆಯು ಇಂದು ಶಾಸಕ ಸಿಎನ್ ಬಾಲಕೃಷ್ಣ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ನಡೆಯಿತು. ಪೂರ್ವಭಾವಿ ಸಭೆ ನಡೆಸಿ ಭಾಗವಹಿಸಿದ ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿ, ಇದೇ ತಿಂಗಳು 27ನೇ ತಾರೀಕು ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲು ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ 12 ಜನ ಸಾಧಕರನ್ನು ಗುರುತಿಸಿ ಗೌರವಿಸಲಾಗುವುದು. ತಾಲೂಕು ಒಕ್ಕಲಿಗರ ಸಮಾಜದ ಏಳಿಗೆಗೆ ನಿವೇಶನವನ್ನು ಅತಿ ಶೀಘ್ರದಲ್ಲಿ ನೀಡಲಾಗುವುದು ಎಂದರು. ವಿವಿಧ ಕಲಾ ತಂಡದೊಂದಿಗೆ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರದೊಂದಿಗೆ ಪಟ್ಟಣದ ಆರ್ಎಂಸಿ ಮುಂಭಾಗದಿಂದ ತಾಲೂಕು ಕಚೇರಿಯವರೆಗೆ ಬೃಹತ್ ಮೆರವಣಿಗೆ ನಡೆಸಲಾಗುವುದು. ಈ ಕಾರ್ಯಕ್ರಮಕ್ಕೆ ರಾಜ್ಯ ಒಕ್ಕಲಿಗರ ಸಂಘದಿಂದ 25,000ಗಳನ್ನು ಆರ್ಥಿಕ ಸಹಾಯ ನೀಡಲಾಗುವುದು ಎಂದು ತಿಳಿಸಿದರು. ಕಾರ್ಯಕ್ರಮಕ್ಕೆ ಆಗಮಿಸುವ 1000 ಮಂದಿಗೆ ಊಟ ಹಾಗೂ ಬಾಟಲಿ ನೀರಿನ ವ್ಯವಸ್ಥೆಯನ್ನು ಮಾಡಲಾಗುವುದು. ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ಇಲಾಖೆಯ ಅಧಿಕಾರಿಗಳು ಕಡ್ಡಾಯವಾಗಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದರು. ವಿಶೇಷವಾಗಿ ಮಾಧ್ಯಮದ ಸಮಿತಿ ಇದೇ ತಿಂಗಳು 27ನೇ ತಾರೀಕು ಕೆಂಪೇಗೌಡ ದಿನಾಚರಣೆಯನ್ನು ಅದ್ದೂರಿಯಿಂದ ಆಚರಣೆ ಮಾಡುವ ಉದ್ದೇಶದಿಂದ ತಾಲೂಕು ಕಚೇರಿ ಆವರಣದಲ್ಲಿ ಪೂರ್ವಭಾವಿ ಸಭೆಯಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೇವೆ. ನೀವೆಲ್ಲರೂ ಕೂಡ ಸಲಹೆ ಸಹಕಾರಗಳನ್ನು ಕೂಡ ವಿಶೇಷವಾಗಿ ನೀಡಿದ್ದೀರಿ. ರಾಜ್ಯ ಸಂಘದಿಂದಲೂ ಕೂಡ ಅವರು ತಾಲೂಕಿಗೆ 25,000 ಕೊಡ್ತಕ್ಕಂಥದ್ದನ್ನು ಇದ್ದೇನೆ ಜಾರಿಗೆ ತಂದಿದ್ದು, ಕಳೆದ ವರ್ಷ ನೀವು ಪಡ್ಕೊಂಡಿಲ್ಲ. ಅದನ್ನು ಕೂಡ ಇದು ಸೇರಿ 50,000 ರೂಪಾಯಿನ ರಾಜ್ಯ ಸರ್ಕಾರದಿಂದ ಕೊಡಿಸ್ಕೊಡ್ತಕ್ಕಂಥದ್ದು ಕೂಡ ಅವಕಾಶ. ಕಲಾ ತಂಡಗಳು, ಇಂಡಿಯಾ ಕಲಾ ತಂಡಗಳು ಕೂಡ ಕಳೆದ ವರ್ಷ ಪ್ರತಿ ವರ್ಷವೂ ಕೂಡ ಮಾಡಿದ್ದೀವಿ. ಅದು ಸುಮಾರು 50,000ಕ್ಕಿಂತ ಹೆಚ್ಚು ಅದನ್ನು ಕೂಡ ಒದಗಿಸ್ಕೊಡುವಂಥದ್ದು ಅವಕಾಶ. ಕಳೆದ ಸಲ ಒಂದು ಉಪಹಾರ ಕೊಡಲು ಸಂದರ್ಭದಲ್ಲಿ ನೀರಿನ ಸಮಸ್ಯೆ ಆಯಿತು ಅಂತ ಸ್ನೇಹಿತರು, ಅದಕ್ಕೆ ಸುಮಾರು 1,000 ಬಾಟಲ್ ನೀರನ್ನೇ ಕೊಡಿಸುವಂಥ ಒಂದು ವ್ಯವಸ್ಥೆ ಮಾಡಿ ತಿಂಡಿ ವ್ಯವಸ್ಥೆಯನ್ನು ಕೂಡ ನೀಟಾಗಿ ಅವಕಾಶ ಮಾಡುವುದು. ಜೊತೆಗೆ ಸಿಹಿ ಹಂಚಿಕೆಯನ್ನು ಕೂಡ ಮಾಡ್ತಾರೆ. ಯಾಕೆಂದರೆ ಸ್ವೀಟ್ ಇವುಗಳಿಗೆ ಯಾವುದಾದ್ರು ಇಲಾಖೆ ಮೂಲಕನಾಗಲಿ ಮತ್ತೊಂದಾಗಲಿ ಒಂದು 12,000 ಸ್ವೀಟು ಕೂಡ ಮಾಡಿಸ್ಕೊಡುವಂಥ ಅವಕಾಶ ಮಾಡಬಹುದು. ಅದರ ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಕೈದಿರುವಂಥ ಒಂದು 9 ರಿಂದ 12 ಜನರಿಗೆ ಒಂದು ಸನ್ಮಾನ ಮಾಡಿಸುವಂಥ ಒಂದು ಕೂಡ ಚರ್ಚೆ ಕೂಡ ಆಗಿದೆ. ಅದರಂತೆ ಆ ಪಟ್ಟಿಗಳಲ್ಲಿ ಅವರಿಗೆ ಸನ್ಮಾನ ಗೌರವಿಸ್ತಕ್ಕಂಥದ್ದು ಕೂಡ ಅವಕಾಶವನ್ನು ತಾಲೂಕು ಆಡಳಿತದಿಂದ ಕಲ್ಪಿಸ್ಕೊಡ್ತಾರೆ. ಈ ಮೂಲಕ ಸರ್ಕಾರಕ್ಕೂ ಮನವಿ ಮಾಡ್ತಕ್ಕಂಥದ್ದು ಏನಂದರೆ, ಜಯಂತಿನ ಆಚರಣೆ ಮಾಡಿ ಅಂತ ಆದೇಶ ಮಾಡೋದ್ರ ಜೊತೆಗೆ ಸ್ವಲ್ಪ ಅನುದಾನವನ್ನು ಕೊಡ್ತಕ್ಕಂಥದ್ದು ಕೂಡ ಮುಖ್ಯವಾಗಿದೆ. ಕಡೆ ಪಕ್ಷ ತಾಲೂಕಿಗೆ 25,000 ಎಲ್ಲ ಜಯಂತಿಗಳು, ನಾನು ಒಂದು ಜಯಂತಿ ಅಂತಲ್ಲ, ಏನೇನು ಸರ್ಕಾರ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಏನು ಸೂಚನೆ ಮೇರೆಗೆ ಏನು ಇವತ್ತು ಒಂದು ಜಯಂತಿ ಕಾರ್ಯಕ್ರಮಗಳನ್ನು ಮಾಡುವುದು ಆದೇಶ ಇದೆ. ಪ್ರತಿ ಜಯಂತಿ ಕಾರ್ಯಕ್ರಮಕ್ಕೂ ಕೂಡ ಸರ್ಕಾರ 25,000 ರೂಪಾಯಿ ಅನುದಾನ ಕೊಡ್ತಕ್ಕಂಥದ್ದು ಅವಕಾಶ ಆಗಿದೆ. ನಾವು ಒಂದೆಲ್ಲರೂ ಕೂಡ ವ್ಯವಸ್ಥಿತವಾಗಿ ಇನ್ನೂ ಹೆಚ್ಚುಕಟ್ಟ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಆಗಿದೆ. ತಾಲೂಕು ಆಡಳಿತದೊಂದು ಇತಿಮಿತಿಯಲ್ಲಿ ಮೊದಲಿಂದ ಕೂಡ ಆಚರಣೆಯನ್ನು ಮಾಡ್ಕೊಂಡ್ಬಂದಿದ್ದೇವೆ. ನಾನು ಈ ಸಂದರ್ಭದಲ್ಲಿ ಎಲ್ಲ ಸಂಘಟನೆಯ ನಮ್ಮ ಮುಖಂಡರುಗಳಿಗೆ ಎಲ್ಲರಿಗೂ ಕೂಡ ನಾನು ವಿನಂತಿ ಮಾಡ್ತಕ್ಕಂಥದ್ದು, ದಯಮಾಡಿ ಅವತ್ತೊಂದು 2 ಗಂಟೆ ಮೆರವಣಿಗೆಯೊಂದಿಗೆ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗಿಗಳಾಗಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ತಾಲೂಕು ಮಟ್ಟದ ಎಲ್ಲ ಅಧಿಕಾರಿ ವರ್ಗಗಳು ಕೂಡ ಕಡ್ಡಾಯವಾಗಿ ಪ್ರತಿಯೊಂದು ಜಯಂತಿ ಕಾರ್ಯಕ್ರಮದಲ್ಲಿ ಇಲ್ಲೂ ಕೂಡ ಇದು ಯಶಸ್ವಿಗೆ ನೀವೆಲ್ಲರೂ ಕೂಡ ಸಹಕಾರವನ್ನು ನೀಡಬೇಕು ಇರ್ತಕ್ಕಂಥ ಮಾತನ್ನು ಕೂಡ ಹೇಳಿ, ಇವತ್ತು ಬಸವೇಶ್ವರ ಜಯಂತಿ ಕೂಡ